ಇನ್ನು ಈ ಯುವ ನಿಧಿ ಅನ್ನೋದು ಬೇಸಿಕಲಿ ಯುವ ಸಮುದಾಯಕ್ಕೆ ಅದರಲ್ಲೂ ವಿದ್ಯಾರ್ಥಿಗಳಿಗೆ ಹೆಚ್ಚಿಗೆ ಸಂಬಂಧಪಟ್ಟ ವಿಚಾರ. ಹೀಗಾಗಿ ರಿಪಬ್ಲಿಕ್ ಕನ್ನಡ ತನ್ನ ಅಭಿಯಾನದ ಭಾಗವಾಗಿ ವಿದ್ಯಾರ್ಥಿಗಳ ಪ್ರತಿಕ್ರಿಯೆಯನ್ನ ಕೂಡ ಸಂಪಾದನೆ ಮಾಡೋ ಪ್ರಯತ್ನವನ್ನು ಮಾಡಿದೆ. ಏನು ಹೇಳ್ತಾರೆ ವಿದ್ಯಾರ್ಥಿಗಳು? ಯುವ ನಿಧಿ ಅನ್ನೋ ಈ ಗ್ಯಾರಂಟಿ ಯೋಜನೆ ಯಶಸ್ವಿಯಾಗಿ ಅನುಷ್ಠಾನ ಆಗಿದೆಯಾ? ಯುವ ಜನರಿಗೆ ಇದು ಅನುಕೂಲ ಆಗ್ತಾ ಇದೆಯಾ ಅಲ್ವಾ? ವಿದ್ಯಾರ್ಥಿಗಳೇ ಮಾತನಾಡಿದ್ದಾರೆ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ, ಗಮನಿಸಿ. ಯುವ ನಿಧಿ 3 ವರ್ಷದಿಂದ ಬಂದಿಲ್ಲ. ನಾವು ಓದಿದ್ವಿ, BA ಡಿಗ್ರಿ ಎಲ್ಲ ಮುಗಿಸಿದ್ದೀವಿ. 3 ವರ್ಷದಿಂದ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಹೇಳ್ತಾರೆ ಯುವ ನಿಧಿ ಬರುತ್ತೆ 3,000. ನಾವು ಓದಿರ್ಕಾದ್ರೂ ಕೆಲಸ ಬೇಕಲ್ಲ ಸರ್. ಇಲ್ಲ, ಕೆಲಸ ಅಂದು ಏನು ಬಂದಿಲ್ಲ ನಮಗೆ. ಯುವ ನಿಧಿ ಆದರೂ ಹಾಕ್ಬೋದಲ್ಲ ಅವರು, ಹಾಕಿಲ್ಲ. ಯುವ ನಿಧಿನೂ ಹಾಕಿಲ್ಲ ಅವರು. ಎಲೆಕ್ಷನ್ ಟೈಮಲ್ಲಿ ಮಾತ್ರ ಆಶ್ವಾಸನೆ ಕೊಡ್ತಾರೆ, ಯುವ ನಿಧಿ ಬರುತ್ತೆ 3,000 ಬರುತ್ತೆ, 2,000 ಬರುತ್ತೆ ನಿಮಗೆ. ಏನೂ ಬಂದಿಲ್ಲ. ಮತ್ತು ಈಗ 2 ವರ್ಷ 3 ವರ್ಷದಲ್ಲಿ ಮತ್ತೆ ಎಲೆಕ್ಷನ್ ಬರುತ್ತೆ, ಮತ್ತು ಅವಾಗ ಹೇಳ್ತಾರೆ ಮತ್ತೆ. ಇದೇ 20ಕ್ಕೆ ಗ್ಯಾರಂಟಿ ಯೋಜನೆಗಳು ಜಾರಿಯಾಗಿ 3 ವರ್ಷಗಳು ರಾಜ್ಯ ಸರ್ಕಾರದಲ್ಲಿ ಕಳೀತಾ ಇದ್ದಾವೆ. ಗ್ಯಾರಂಟಿ ಯೋಜನೆಗಳ ಬಗ್ಗೆ ಪರ ಇದೆ, ವಿರೋಧ ಇದೆ, ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇದ್ದಾವೆ. ಹಲವಾರು ಜನ ಹಲವಾರು ಉಪಯೋಗಗಳನ್ನು ಕೂಡ ಪಡ್ಕೊಂಡಿದ್ದಾರೆ. ಇಲ್ಲಿ ಒಂದಿಷ್ಟು ಜನ ಯುವಕರಿದ್ದಾರೆ, ಯುವ ನಿಧಿಗಳನ್ನು ತೊಗೊಂಡಿರ್ತಕ್ಕಂಥವ್ರು, ಅವ್ರನ್ನ ಮಾತಾಡ್ತೀನಿ. ಸರ್, ಈ ಯುವ ನಿಧಿಯಿಂದ ಏನೆಲ್ಲ ಹೆಲ್ಪ್ ಆಗಿದೆ ತಮಗೆ, ಮತ್ತು ಯುವಕರಿಗೆ ಯಾವ ಥರದ ಹೆಲ್ಪ್ ಆಗಿದೆ ಸರ್? ಈಗಾಗಲೇ ನಿರುದ್ಯೋಗಿ ಯುವಕರಿಗೆ ಸಾಕಷ್ಟು ತಿಂಗಳಿಂದ ಡಿಗ್ರಿ ಪದವಿಗಳಿಗೆ 3,000 ರೂಪಾಯಿ ಬರ್ತಾಯಿದೆ. ಆಮೇಲೆ ಡಿಪ್ಲೊಮಾ ಹೋಲ್ಡರ್ಸಿಗೆಲ್ಲ 1,500 ರೂಪಾಯಿ ಬರ್ತಾಯಿದೆ. ಹಂಗಾಗಿ ನಮ್ಮ ಕಾಂಗ್ರೆಸ್ ಸರ್ಕಾರ ನಿರುದ್ಯೋಗಿ ಹುಡುಗರಿಗೆ ಸಹಾಯ ಆಗಲಿ ಅಂತಂತಂದು ಈ ಯುವ ನಿಧಿ ಯೋಜನೆಯನ್ನು ತಂದಿದ್ದಾರೆ ಸರ್. ತಾವು ಗ್ಯಾರಂಟಿ ಸ್ಕೀಮ್ ಯುವ ನಿಧಿ ಬಗ್ಗೆ ಯುವಕರಿಗೆ ನಮ್ಮ ವಿದ್ಯಾರ್ಥಿಗಳಿಗೆ ಯಾರು ಡಿಗ್ರಿ ಮುಗಿಸ್ಕೊಂಡು ಪಾಸಾಗಿ ಬಂದಿರ್ತಾರೆ ಅವರಿಗೆ 1 ವರ್ಷ ಜಾಬ್ ಸಿಗುವ ತನಕ ಯುವಕರಿಗೆ ಹೆಲ್ಪ್ ಆಗಲಿ ಅಂತೇಳಿ ಸರ್ಕಾರ ಒಂದು ಒಳ್ಳೆಯ ಯೋಜನೆಯನ್ನು ಕೊಟ್ಟು ಸಹಾಯ ಆಗಿದೆ ಸರ್. ಈಗ ತುಂಬ ಹೆಲ್ಪ್ ಆಗಿದೆ. ಈಗ ಆವಾಗಲೇ ನನ್ನ ತಂಗಿ ಹೇಳ್ದಂಗೆ ಈಗ ಗ್ಯಾಸ್ಗೆಲ್ಲ ಯೂಸ್ ಆಗಿದೆ. ಇನ್ನು ನಮ್ಮದು ಸ್ಟೇಟಲ್ಲಿ ರಿಕ್ರೂಟ್ಮೆಂಟ್ ಆಗಿಲ್ಲ ಅಂದರೂ ಸೆಂಟ್ರಲ್ ರಿಕ್ರೂಟ್ಮೆಂಟ್ ಆಗಿದೆ. ಅಲ್ಲೀಗ ಬ್ಯಾಂಕಿಂಗಲ್ಲೆಲ್ಲ ಫೀಸು ಎಷ್ಟು ಸರ್? ಈಗ 850 ರೂಪೀಸು. ಇನ್ನು CRT ಕಾಮನ್ ರಿಕ್ರೂಟ್ಮೆಂಟ್ ಟೆಸ್ಟಲ್ಲಿ ಫೀಸು, ಅಪ್ಲಿಕೇಶನ್ ಫೀಸ್ 1,500. ಅದು ಅಫೋರ್ಡ್ ಮಾಡೋಕ್ಕೆ ಇದು ಬಂದಿದ್ದು ಹೆಲ್ಪ್ ಆಯ್ತಲ್ವ. ಈಗ ನಾವು ಗ್ರ್ಯಾಜುಯೇಟ್ ಮುಗಿಸಿದ್ರು ಈಗಲೂ ಸರ್ ಈಗ 10,000 ಆಫರ್ ಮಾಡ್ತಾರೆ ಎಲ್ಲ ಕಡೆ ಹೋದ್ರು. 2014 10,000 ಕೊಡೋದು ಬೇರೆ ಸರ್. 2026 ಬಂದರೂ 10,000ನೇ ಆಫರ್ ಮಾಡ್ತಾಯಿದ್ದಾರೆ. ಈಗ ಹೇಳ್ತಾರೆ ಬೇರೆ ಎಲ್ಲ ದುಬಾರಿ ಆಗಿದೆ, ಈ ಥರ ಗ್ಯಾರಂಟಿ ಕೊಟ್ಟರು ದುಬಾರಿ ಆಗಿದೆ ಅಂತ. ಆದರೆ ಪ್ರೈವೇಟಲ್ಲಿ ಯಾಕೆ ಸರ್ ಸಂಬಳ ಇನ್ನೂ ಅಷ್ಟೇ ಇದೆ? ಹೇಳ್ತಾರೆ ಬೇಕಾದ್ರೆ ಸ್ಕಿಲ್ಸ್ ಇದ್ದರೂ ಸರ್ ಅಷ್ಟೇ ಆಫರ್ ಮಾಡ್ತಾ ಇರೋದು. ಅಟ್ಲೀಸ್ಟ್ ಗೌರ್ಮೆಂಟು ನೀವು ಮುಜುಗರ ಪಡೋದು ಬೇಡ. ನೀವು ಅನ್ಎಂಪ್ಲಾಯ್ಡ್ ಆಗಿಲ್ಲ ಅಂತ ನಿಮಗೆ ಮೋಟಿವೇಶನ್ಗಾದರೂ ಅಟ್ಲೀಸ್ಟ್ 3,000 ಬತ್ತಿಯೇ ಕೊಡ್ತಾಯಿದ್ದಾರೆ. ಇದರಲ್ಲೇ ಇವ್ರು ದುಡ್ಡೇ ನೋಡಿರಲಿಲ್ವೇನೋ, ಇದರಲ್ಲೇ ಫುಲ್ ಬರ್ತಿದ್ದಾರೆ. ನಾನು ಇದರಲ್ಲೇ ಫುಲ್ ಬರ್ತಿದ್ದೀವಿ ಅಂತ ಹೇಳಿಲ್ಲ ಸರ್, ಇದನ್ನು ಸಹಾಯವಾಗಿ ಬಳಸಿಕೊಂಡಿದ್ದೇವೆ ಅಂತ ಹೇಳಿದ್ದೀವಿ. ಆಮೇಲೆ ನೋಡಿ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡ್ತಾರೆ, ಅದು ಏನಕ್ಕೆ ಕೊಡೋದು? ಇವ್ರನ್ನ ಸೋಂಬೇರಿ ಮಾಡೋಕ್ಕೆ? ಹಂಗಲ್ಲ, ಹೆಲ್ಪ್ ಮಾಡೋಕ್ಕೆ. ಇದು ಕೂಡ ನಮಗೆ ಹೆಲ್ಪ್ ಆಗಲಿ. ಇನ್ನು ನನಗೆ ಈಗ ಯುವ ನಿಧಿ ಬರೋದ್ರಲ್ಲಿ ಈಗ ಗಾಡಿ ಪೆಟ್ರೋಲು, ನಾನು ಸರ್ ಇವಳನ್ನ ಪಿಕ್ ಡ್ರಾಪ್ ಮಾಡ್ತಾಯಿದ್ದೆ ಸ್ಕೂಲಲ್ಲಿ. ಕೆಲವೊಂದು ಸಲ ಬಸ್ಸು ಹಿಂದೆ ಮುಂದೆ ಆಗೋದು ಟೈಮಿಂಗ್ಸು, ಅವು ಪಿಕ್ ಡ್ರಾಪ್ ಮಾಡ್ಬೇಕಾದ್ರೆ ಪೆಟ್ರೋಲ್ ಎಕ್ಸ್ಪೆನ್ಸ್ಗೆ ಯೂಸ್ ಆಗೋದು. ಇನ್ನು ಸೆಂಟ್ರಲ್ ಗೌರ್ಮೆಂಟ್ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನಮ್ದು ಹೇಳಿದ್ನಲ್ಲ ಸರ್, ಜನರಲ್ ಮೆರಿಟ್ ಆದ್ದರಿಂದ 850, CRT ಎಕ್ಸಾಮ್ಸಲ್ಲಿ 1,500 ಬರುತ್ತೆ ಸರ್ ಫೀಸು. ಅದಕ್ಕೆ ಸ್ಪೆಂಡ್ ಮಾಡ್ತಿದ್ವಿ, ಅಂದರೆ ನಾವು ಯುಟಿಲೈಸ್ ಮಾಡ್ಕೋತಿದ್ವಿ. ಇನ್ನು ಅಕ್ಕಿ ಕೊಡ್ತಾರಲ್ಲ ಸರ್. ಓವರಾಲ್ ಸರ್ಕಾರಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್? ಈ ಗ್ಯಾರಂಟಿನ ಮುಂದುವರಿಸ್ಬೇಕಾ ಅಥವಾ ಇದ್ರೆ ಸ್ಟಾಪ್ ಮಾಡಬೇಕು? ಎಲ್ಲ ಚರ್ಚೆಗಳಿದೆ ಸರ್ಕಾರಕ್ಕೆ. ನೀವು ಸಿದ್ದರಾಮಯ್ಯ ಅವರು ಮೈಸೂರವರೇ, ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ತುಂಬ ಎಲ್ಲರೂ ರಿಚ್ ಆಗಿ ಹುಟ್ಟಿರಲ್ಲ ಸರ್. ಕೆಲವೊಬ್ಬರು ಅಂದರೆ ಹೆಂಗಸರಿಗೆ ತುಂಬ ಖರ್ಚಿರುತ್ತೆ, ಅಥವಾ ಯಾರು ಈಗ ಮನೇಲಿ ಎಷ್ಟು ಬಡತನ ಇದೆಯೋ ಎಲ್ರಿಗೂ ಗೊತ್ತಿರಲ್ಲ. ಎಲ್ಲರ ಮನೆಯೂ ಫುಲ್ ಲಕ್ಸುರಿಯಾಗೇನು ಇರಲ್ಲ, ತುಂಬ ಖರ್ಚುಗಳಿರುತ್ತೆ ಸರ್. ಅವ್ರಿಗೆ ಓದಿಸೋದಾಗಲಿ ಅಥವಾ ಅವರು ದೈನಂದಿನ ಖರ್ಚು ಎಲ್ಲ ಇರುತ್ತೆ. ಅದಕ್ಕೋಸ್ಕರ ಈ ಗ್ಯಾರಂಟಿ ಮುಂದುವರಿಸ್ಬೇಕು ಸರ್. ಇದು ಹಿಂಗೆ ಮುಂದುವರಿಸಲಿ. ಇದರಿಂದ ದೇಶ ಏನು ಆ ಥರ ಹಾಳಾಗುತ್ತೆ ಅಂತ ಏನಿಲ್ಲ ಸರ್. ಯಾರೇ ಕೊಟ್ಟರು ಅವ್ರಿಗೆ ನಾವು ಋಣಿಯಾಗಿರಬೇಕು. ಒಟ್ಟಿನಲ್ಲಿ ಜನ ಏನು ಇನ್ನು ಈ ಯುವ ನಿಧಿ ಅನ್ನೋದು ಬೇಸಿಕಲಿ ಯುವ ಸಮುದಾಯಕ್ಕೆ ಅದರಲ್ಲೂ ವಿದ್ಯಾರ್ಥಿಗಳಿಗೆ ಹೆಚ್ಚಿಗೆ ಸಂಬಂಧಪಟ್ಟ ವಿಚಾರ. ಹೀಗಾಗಿ ರಿಪಬ್ಲಿಕ್ ಕನ್ನಡ ತನ್ನ ಅಭಿಯಾನದ ಭಾಗವಾಗಿ ವಿದ್ಯಾರ್ಥಿಗಳ ಪ್ರತಿಕ್ರಿಯೆಯನ್ನ ಕೂಡ ಸಂಪಾದನೆ ಮಾಡೋ ಪ್ರಯತ್ನವನ್ನು ಮಾಡಿದೆ. ಏನು ಹೇಳ್ತಾರೆ ವಿದ್ಯಾರ್ಥಿಗಳು? ಯುವ ನಿಧಿ ಅನ್ನೋ ಈ ಗ್ಯಾರಂಟಿ ಯೋಜನೆ ಯಶಸ್ವಿಯಾಗಿ ಅನುಷ್ಠಾನ ಆಗಿದೆಯಾ? ಯುವ ಜನರಿಗೆ ಇದು ಅನುಕೂಲ ಆಗ್ತಾ ಇದೆಯಾ ಅಲ್ವಾ? ವಿದ್ಯಾರ್ಥಿಗಳೇ ಮಾತನಾಡಿದ್ದಾರೆ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ, ಗಮನಿಸಿ. ಯುವ ನಿಧಿ 3 ವರ್ಷದಿಂದ ಬಂದಿಲ್ಲ. ನಾವು ಓದಿದ್ವಿ, BA ಡಿಗ್ರಿ ಎಲ್ಲ ಮುಗಿಸಿದ್ದೀವಿ. 3 ವರ್ಷದಿಂದ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಹೇಳ್ತಾರೆ ಯುವ ನಿಧಿ ಬರುತ್ತೆ 3,000.
ನಾವು ಓದಿರ್ಕಾದ್ರೂ ಕೆಲಸ ಬೇಕಲ್ಲ ಸರ್. ಇಲ್ಲ, ಕೆಲಸ ಅಂದು ಏನು ಬಂದಿಲ್ಲ ನಮಗೆ. ವಿ ಎನ್ ಇದ್ರು ಆದರೂ ಹಾಕ್ಬೋದಲ್ಲ ಅವರು, ಹಾಕಿಲ್ಲ. ವಿ ಎನ್ ಇದನ್ನು ಹಾಕಿಲ್ಲ ಅವರು. ಎಲೆಕ್ಷನ್ ಟೈಮಲ್ಲಿ ಮಾತ್ರ ಆಶ್ವಾಸನೆ ಕೊಡ್ತಾರೆ. ವಿ ಎನ್ ಇದು ಬರುತ್ತೆ, 3,000 ಬರುತ್ತೆ, 2,000 ಬರುತ್ತೆ ನಿಮಗೆ, ಏನೂ ಬಂದಿಲ್ಲ. ಮತ್ತು ಈಗ 2 ವರ್ಷ 3 ವರ್ಷದಲ್ಲಿ ಮತ್ತೆ ಎಲೆಕ್ಷನ್ ಬರುತ್ತೆ, ಮತ್ತು ಅವಾಗ ಹೇಳ್ತಾರೆ ಮತ್ತೆ. ಇದೇ 20ಕ್ಕೆ ಗ್ಯಾರಂಟಿ ಯೋಜನೆಗಳು ಜಾರಿಯಾಗಿ 3 ವರ್ಷಗಳು ರಾಜ್ಯ ಸರ್ಕಾರದಲ್ಲಿ ಕಳೀತಾ ಇದ್ದಾವೆ. ಗ್ಯಾರಂಟಿ ಯೋಜನೆಗಳ ಬಗ್ಗೆ ಪರ ಇದೆ, ವಿರೋಧ ಇದೆ, ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇದ್ದಾವೆ. ಹಲವಾರು ಜನ ಹಲವಾರು ಉಪಯೋಗಗಳನ್ನು ಕೂಡ ಪಡ್ಕೊಂಡಿದ್ದಾರೆ. ಇಲ್ಲಿ ಒಂದಿಷ್ಟು ಜನ ಯುವಕರಿದ್ದಾರೆ, ಯುವ ನಿಧಿಗಳನ್ನು ತೊಗೊಂಡಿರ್ತಕ್ಕಂಥವ್ರು, ಅವ್ರನ್ನ ಮಾತಾಡ್ತೀನಿ. ಸರ್, ಈ ಯುವ ನಿಧಿಯಿಂದ ಏನೆಲ್ಲ ಹೆಲ್ಪ್ ಆಗಿದೆ ತಮಗೆ, ಮತ್ತು ಯುವಕರಿಗೆ ಯಾವ ಥರದ ಹೆಲ್ಪ್ ಆಗಿದೆ ಸರ್? ಈಗಾಗಲೇ ನಿರುದ್ಯೋಗಿ ಯುವಕರಿಗೆ ಸಾಕಷ್ಟು ತಿಂಗಳಿಂದ ಡಿಗ್ರಿ ಪದವಿಗಳಿಗೆ 3,000 ರೂಪಾಯಿ ಬರ್ತಾಯಿದೆ. ಆಮೇಲೆ ಡಿಪ್ಲೊಮಾ ಹೋಲ್ಡರ್ಸಿಗೆಲ್ಲ 1,500 ರೂಪಾಯಿ ಬರ್ತಾಯಿದೆ. ಹಂಗಾಗಿ ನಮ್ಮ ಕಾಂಗ್ರೆಸ್ ಸರ್ಕಾರ ನಿರುದ್ಯೋಗಿ ಹುಡುಗರಿಗೆ ಸಹಾಯ ಆಗಲಿ ಅಂತಂತಂದು ಈ ಯುವ ನಿಧಿ ಯೋಜನೆಯನ್ನು ತಂದಿದ್ದಾರೆ ಸರ್. ಸರ್, ತಾವು ಗ್ಯಾರಂಟಿ ಸ್ಕೀಮ್ ಯುವ ನಿಧಿ ಬಗ್ಗೆ? ಯುವಕರಿಗೆ ನಮ್ಮ ವಿದ್ಯಾರ್ಥಿಗಳಿಗೆ ಯಾರು ಡಿಗ್ರಿ ಮುಗಿಸ್ಕೊಂಡು ಪಾಸಾಗಿ ಬಂದಿರ್ತಾರೆ ಅವರಿಗೆ 1 ವರ್ಷ ಜಾಬ್ ಸಿಗುವ ತನಕ ಯುವಕರಿಗೆ ಹೆಲ್ಪ್ ಆಗಲಿ ಅಂಥೇಳಿ ಸರ್ಕಾರ ಒಂದು ಒಳ್ಳೆ ಯೋಜನೆಯನ್ನು ಕೊಟ್ಟು ಸಹಾಯ ಆಗಿದೆ ಸರ್. ಸರ್, ಈಗ ತುಂಬ ಹೆಲ್ಪ್ ಆಗಿದೆ. ಈಗ ಆವಾಗಲೇ ನನ್ನ ತಂಗಿ ಹೇಳ್ದಂಗೆ ಈಗ ಗ್ಯಾಸ್ಗೆಲ್ಲ ಯೂಸ್ ಆಗಿದೆ. ಇನ್ನು ನಮ್ಮದು ಸ್ಟೇಟಲ್ಲಿ ರಿಕ್ರೂಟ್ಮೆಂಟ್ ಆಗಿಲ್ಲ ಅಂದರೂ ಸೆಂಟ್ರಲ್ ರಿಕ್ರೂಟ್ಮೆಂಟ್ ಆಗಿದೆ. ಅಲ್ಲೀಗ ಬ್ಯಾಂಕಿಂಗಲ್ಲೆಲ್ಲ ಫೀಸು ಎಷ್ಟು ಸರ್? ಈಗ 850 ರೂಪೀಸು. ಇನ್ನು CRT ಕಾಮನ್ ರಿಕ್ರೂಟ್ಮೆಂಟ್ ಟೆಸ್ಟಲ್ಲಿ ಫೀಸು, ಅಪ್ಲಿಕೇಶನ್ ಫೀಸ್ 1,500. ಅದು ಅಫೋರ್ಡ್ ಮಾಡೋಕ್ಕೆ ಇದು ಬಂದಿದ್ದು ಹೆಲ್ಪ್ ಆಯ್ತಲ್ವ. ಈಗ ನಾವು ಗ್ರ್ಯಾಜುಯೇಟ್ ಮುಗಿಸಿದ್ರು ಈಗಲೂ ಸರ್ ಈಗ 10,000 ಆಫರ್ ಮಾಡ್ತಾರೆ ಎಲ್ಲ ಕಡೆ ಹೋದ್ರು. 2014 10,000 ಕೊಡೋದು ಬೇರೆ ಸರ್. 2026 ಬಂದರೂ 10,000ನೇ ಆಫರ್ ಮಾಡ್ತಾಯಿದ್ದಾರೆ. ಈಗ ಹೇಳ್ತಾರೆ ಬೇರೆ ಎಲ್ಲ ದುಬಾರಿ ಆಗಿದೆ, ಈ ಥರ ಗ್ಯಾರಂಟಿ ಕೊಟ್ಟರು ದುಬಾರಿ ಆಗಿದೆ ಅಂತ. ಆದರೆ ಪ್ರೈವೇಟಲ್ಲಿ ಯಾಕೆ ಸರ್ ಸಂಬಳ ಇನ್ನೂ ಅಷ್ಟೇ ಇದೆ? ಹೇಳ್ತಾರೆ ಬೇಕಾದ್ರೆ ಸ್ಕಿಲ್ಸ್ ಇದ್ದರೂ ಸರ್ ಅಷ್ಟೇ ಆಫರ್ ಮಾಡ್ತಾ ಇರೋದು. ಅಟ್ಲೀಸ್ಟ್ ಗೌರ್ಮೆಂಟು ನೀವು ಮುಜುಗರ ಪಡೋದು ಬೇಡ. ನೀವು ಅನ್ಎಂಪ್ಲಾಯ್ಡ್ ಆಗಿಲ್ಲ ಅಂತ ನಿಮಗೆ ಮೋಟಿವೇಶನ್ಗಾದರೂ ಅಟ್ಲೀಸ್ಟ್ 3,000 ಬತ್ತಿಯೇ ಕೊಡ್ತಾಯಿದ್ದಾರೆ. ಇದರಲ್ಲೇ ಇವ್ರು ದುಡ್ಡೇ ನೋಡಿರಲಿಲ್ವೇನೋ, ಇದರಲ್ಲೇ ಫುಲ್ ಬರ್ತಿದ್ದಾರೆ. ನಾನು ಇದರಲ್ಲೇ ಫುಲ್ ಬರ್ತಿದ್ದೀವಿ ಅಂತ ಹೇಳಿಲ್ಲ ಸರ್, ಇದನ್ನು ಸಹಾಯವಾಗಿ ಬಳಸಿಕೊಂಡಿದ್ದೇವೆ ಅಂತ ಹೇಳಿದ್ದೀವಿ. ಆಮೇಲೆ ನೋಡಿ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡ್ತಾರೆ, ಅದು ಏನಕ್ಕೆ ಕೊಡೋದು? ಇವ್ರನ್ನ ಸೋಂಬೇರಿ ಮಾಡೋಕ್ಕೆ? ಹಂಗಲ್ಲ, ಹೆಲ್ಪ್ ಮಾಡೋಕ್ಕೆ. ಇದು ಕೂಡ ನಮಗೆ ಹೆಲ್ಪ್ ಆಗಲಿ. ಇನ್ನು ನನಗೆ ಈಗ ಯುವ ನಿಧಿ ಬರೋದ್ರಲ್ಲಿ ಈಗ ಗಾಡಿ ಪೆಟ್ರೋಲು, ನಾನು ಸರ್ ಇವಳನ್ನ ಪಿಕ್ ಡ್ರಾಪ್ ಮಾಡ್ತಾಯಿದ್ದೆ ಸ್ಕೂಲಲ್ಲಿ. ಕೆಲವೊಂದು ಸಲ ಬಸ್ಸು ಹಿಂದೆ ಮುಂದೆ ಆಗೋದು ಟೈಮಿಂಗ್ಸು, ಅವು ಪಿಕ್ ಡ್ರಾಪ್ ಮಾಡ್ಬೇಕಾದ್ರೆ ಪೆಟ್ರೋಲ್ ಎಕ್ಸ್ಪೆನ್ಸ್ಗೆ ಯೂಸ್ ಆಗೋದು. ಇನ್ನು ಸೆಂಟ್ರಲ್ ಗೌರ್ಮೆಂಟ್ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನಮ್ದು ಹೇಳಿದ್ನಲ್ಲ ಸರ್, ಜನರಲ್ ಮೆರಿಟ್ ಆದ್ದರಿಂದ 850, CRT ಎಕ್ಸಾಮ್ಸಲ್ಲಿ 1,500 ಬರುತ್ತೆ ಸರ್ ಫೀಸು. ಅದಕ್ಕೆ ಸ್ಪೆಂಡ್ ಮಾಡ್ತಿದ್ವಿ, ಅಂದರೆ ನಾವು ಯುಟಿಲೈಸ್ ಮಾಡ್ಕೋತಿದ್ವಿ. ಇನ್ನು ಅಕ್ಕಿ ಕೊಡ್ತಾರಲ್ಲ ಸರ್. ಓವರಾಲ್ ಸರ್ಕಾರಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್? ಈ ಗ್ಯಾರಂಟಿನ ಮುಂದುವರಿಸಬೇಕಾ ಅಥವಾ ಇದ್ರೆ ಸ್ಟಾಪ್ ಮಾಡಬೇಕು? ಎಲ್ಲ ಚರ್ಚೆಗಳಿದೆ. ಸರ್ಕಾರಕ್ಕೆ ನೀವು ಸಿದ್ದರಾಮಯ್ಯ ಅವರು ಮೈಸೂರವರೇ, ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ, ತುಂಬ ಎಲ್ಲರೂ ರಿಚ್ ಆಗಿ ಹುಟ್ಟಿರಲ್ಲ ಸರ್. ಕೆಲವೊಬ್ಬರು ಅಂದರೆ ಹೆಂಗಸರಿಗೆ ತುಂಬ ಖರ್ಚಿರುತ್ತೆ, ಅಥವಾ ಯಾರು ಈಗ ಮನೇಲಿ ಎಷ್ಟು ಬಡತನ ಇದೆಯೋ ಎಲ್ರಿಗೂ ಗೊತ್ತಿರಲ್ಲ. ಎಲ್ಲರ ಮನೆಯೂ ಫುಲ್ ಲಕ್ಸುರಿಯಾಗೇನು ಇರಲ್ಲ, ತುಂಬ ಖರ್ಚುಗಳಿರುತ್ತೆ ಸರ್. ಅವ್ರಿಗೆ ಓದಿಸೋದಾಗಲಿ ಅಥವಾ ಅವರು ದೈನಂದಿನ ಖರ್ಚು ಎಲ್ಲ ಇರುತ್ತೆ. ಅದಕ್ಕೋಸ್ಕರ ಈ ಗ್ಯಾರಂಟಿ ಮುಂದುವರಿಸ್ಬೇಕು ಸರ್. ಇದು ಹಿಂಗೆ ಮುಂದುವರಿಸಲಿ. ಇದರಿಂದ ದೇಶ ಏನು ಆ ಥರ ಹಾಳಾಗುತ್ತೆ ಅಂತ ಏನಿಲ್ಲ ಸರ್. ಯಾರೇ ಕೊಟ್ಟರು ಅವ್ರಿಗೆ ನಾವು ಋಣಿಯಾಗಿರಬೇಕು. ಒಟ್ಟಿನಲ್ಲಿ ಜನ